Good morning everyone. Welcome to today's class. So in the last class we have seen the importance of financial management and the different functions of financial manager. So in the today's class we will study about the responsibilities of financial manager. Now, as a financial manager, he has some primary responsibilities which he is supposed to take as a financial manager. In addition to this, he is also responsible to various stakeholders of an organization. So, in today's class, we will see what are his responsibilities towards various stakeholders. His first responsibility is financial planning. Okay, so financial planning, in the last class as we have seen, planning regarding the financial activities ಅಂದರೆ ಹಣಕಾಸಿಗೆ ಸಂಬಂಧಿಸಿದಂತೆ ಯೋಜನೆಗಳನ್ನು ತಯಾರಿಸುವುದು. ರೈಟ್, ಯಾವ ಯೋಜನೆಗೆ ಎಷ್ಟು ಹಣದ ಅಗತ್ಯ ಇದೆ ಅನ್ನೋದನ್ನು ಒಂದು ಪ್ಲಾನಿಂಗ್ ಮಾಡ್ಕೊಳ್ಳೋದು, ಒಂದು ಯೋಜನಾ ವರದಿಯನ್ನು ತಯಾರಿಸುವುದು. ಯಾವ ಯಾವ ಆ್ಯಕ್ಟಿವಿಟೀಸ್ಗೆ, ಯಾವ ಯಾವ ಡಿಪಾರ್ಟ್ಮೆಂಟ್ಸಿಗೆ ಎಷ್ಟು ಹಣ ಬೇಕು, ಆ ಹಣವನ್ನು ನಾವು ಯಾವ ರೂಪದಲ್ಲಿ ಕಲೆಕ್ಟ್ ಮಾಡ್ತೀವಿ, ಆ ಹಣವನ್ನು ನಾವು ಯಾವ ರೂಪದಲ್ಲಿ ಹೂಡಿಕೆ ಮಾಡ್ತೀವಿ, ಆ ಹಣದಿಂದ ನಮಗೆ ಎಷ್ಟು ರಿಟರ್ನ್ಸ್ ಬರ್ತದ. ಸೊ ಇದೆಲ್ಲದರದ್ದು ಒಂದು ಪ್ಲಾನಿಂಗ್ ಮಾಡಬೇಕಾಗ್ತದೆ. ಸೊ ಪ್ಲಾನಿಂಗ್, ಆ್ಯಸ್ ಐ ಸೆಡ್ ಇನ್ ದ ಲಾಸ್ಟ್ ಕ್ಲಾಸ್, ಶಾರ್ಟ್ ಟರ್ಮ್ ಆಗಿರ್ಬೋದು, ಲಾಂಗ್ ಟರ್ಮ್ ಆಗಿರ್ಬೋದು, ಅಥವಾ ಮೀಡಿಯಮ್ ಟರ್ಮ್ ಕೂಡ ಆಗಿರ್ಬೋದು. ಲೆಸ್ ದೆನ್ 1 year, 1 to 3 years ಆರ್ ಮೋರ್ ದೆನ್ 3 years. ಸೊ ಯಾವುದೇ ಒಂದು ಅವಧಿಗಾಗಿ ನಾವೇನು ಮಾಡ್ತೀವಿ, ಫೈನಾನ್ಷಿಯಲ್ ಪ್ಲಾನಿಂಗನ್ನು ರೆಡಿ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದಿ primary responsibility. Next one, raising of necessary funds. So once financial plan is ready, ನಮಗೆ ಎಷ್ಟು ಹಣದ ಅಗತ್ಯ ಇದೆ ಅನ್ನೋದು ನಮಗೆ ಒಂದು ನಜರಿಗೆ ಬರ್ತದೆ. ಸೊ ಅದರಂತೆ ನಾವೇನು ಮಾಡ್ತೀವಿ, ಆ ಹಣವನ್ನು ಯಾವ ರೀತಿಯಲ್ಲಿ ಕಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ರೇಸ್ ಮಾಡಬೇಕು ಅನ್ನೋದನ್ನು ಒಂದು ಡಿಸಿಷನ್ ಮಾಡ್ತೀವಿ ಅಥವಾ ಒಂದು ಡಿಸ್ಕಷನ್ಸ್ ಮಾಡ್ತೀವಿ. ಸೊ this is also one of the responsibility of financial management. ಫಂಡ್ಸ್, ಬೇಕಾದಂಥ ಫಂಡ್ಸನ್ನು ಯಾವ ರೀತಿಯಲ್ಲಿ ಕಲೆಕ್ಟ್ ಮಾಡ್ಕೋಬೇಕು, ಅದರ ಡಿಸಿಷನ್ಸ್ ತಗೊಳ್ಳೋದು ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ ತಗೊತಾನೆ. ನೆಕ್ಸ್ಟ್ ಒನ್, ಪ್ರಾಪರ್ ಯುಟಿಲೈಸೇಷನ್ ಆಫ್ ಫಂಡ್ಸ್. ಸೊ ಒನ್ಸ್ ಫಂಡ್ಸ್ ಇಸ್ ಕಲೆಕ್ಟೆಡ್, ಒನ್ಸ್ ಫಂಡ್ಸ್ ಇಸ್ ರೇಸ್ಡ್, ಕಲೆಕ್ಟ್ ಆದ ಕೂಡಲೇ ಅದರದ್ದು ಪ್ರಾಪರ್ ಯುಟಿಲೈಸೇಷನ್ ಆಗಬೇಕಾಗ್ತದೆ. ಅಂದರೆ ಅದರದ್ದು ಮಿಸ್ಯೂಸ್ ಆಗ್ಲಾರ್ದಂಗೆ, ಮಿಸ್ಅಪ್ರಾಪ್ರಿಯೇಷನ್ ಆಗ್ಲಾರ್ದಂಗೆ, ವೇಸ್ಟೇಜ್ ಆಗ್ಲಾರ್ದಂಗೆ, ರೈಟ್, ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಯಾವ ಆ್ಯಕ್ಟಿವಿಟೀಸ್ಗೆ, ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟು ಹಣ ಬೇಕು ಅಷ್ಟೇ ಹಣವನ್ನು ಯುಟಿಲೈಸ್ ಮಾಡಿಕೊಳ್ಳುವಂಥ ಒಂದು ಡಿಸಿಷನ್ ತಗೊಳ್ಳೋದು ಅಥವಾ ಒಂದು ಜವಾಬ್ದಾರಿಯನ್ನು ಫೈನಾನ್ಷಿಯಲ್ ಮ್ಯಾನೇಜರ್ ತಗೊತಾನೆ. ರೈಟ್, ನೆಕ್ಸ್ಟ್ ಒನ್, ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ಸ್. ಒನ್ಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೆ ರಿಟರ್ನ್ಸ್ ಬರ್ತದೆ. ರಿಟರ್ನ್ಸ್ ಇನ್ ಟರ್ಮ್ಸ್ ಆಫ್ ನೆಟ್ ಪ್ರಾಫಿಟ್ ಆರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರ್ತದೆ. ಸೊ ಒನ್ಸ್ ಪ್ರಾಫಿಟ್ಸ್ ಬಂದಾಗ ಆ ಪ್ರಾಫಿಟ್ಸನ್ನು ಹೆಂಗೆ ಅಲೋಕೇಟ್ ಮಾಡಬೇಕು, ರೈಟ್. ಸೊ ಅಲೋಕೇಶನ್ ಅಂದರೆ ನೆಟ್ ಪ್ರಾಫಿಟಲ್ಲಿ ನಾವು ಎಷ್ಟು ಡಿವಿಡೆಂಡನ್ನು ಕೊಡ್ತೀವಿ ಅಥವಾ ಎಷ್ಟು ರಿಸರ್ವ್ಸ್ ಹಾಕ್ತೀವಿ, ಎಷ್ಟು ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತ ಯೂಸ್ ಮಾಡ್ತೀವಿ, ರೈಟ್. ಸೊ ಇದು ಒಂದು ಅಪ್ರಾಪ್ರಿಯೇಷನ್ ಮಾಡಬೇಕಾಗ್ತದೆ. ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆ ಪ್ರಾಫಿಟನ್ನು ಅಲೋಕೇಟ್ ಮಾಡಬೇಕಾಗ್ತದೆ, ಹಂಚಿಕೆಯನ್ನು ಮಾಡಬೇಕಾಗ್ತದೆ. ಸೊ ಅದು ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ ಒಂದು ಜವಾಬ್ದಾರಿಯಾಗಿರ್ತದೆ. ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಇನ್ ದಿಸ್, ಎಫರ್ಟ್ಸ್ ಟು ಮ್ಯಾಕ್ಸಿಮೈಸ್ ದಿ ವ್ಯಾಲ್ಯೂ ಆಫ್ ಶೇರ್ಸ್, ದಟ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸದ್ದು
ಫೈನಾನ್ಷಿಯಲ್ ಮ್ಯಾನೇಜರ್ದಾಗಿರ್ತದೆ. ಸೊ ಯಾವ ರೀತಿಯಿಂದ ನೀವು ಒಂದು ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸನ್ನು ಹೆಚ್ಚಿಗೆ ಮಾಡುವುದು, ದಟ್ ವಿ ವಿಲ್ ಸ್ಟಡಿ ಇನ್ ದ ಕಮಿಂಗ್ ಸ್ಲೈಡ್ಸ್, ಕಮಿಂಗ್ ಚಾಪ್ಟರ್ಸ್. ನೆಕ್ಸ್ಟ್ ಚಾಪ್ಟರಲ್ಲಿ ಬರ್ತದೆ ಅದು, ರೈಟ್. ಅಂಡರ್ ಕ್ಯಾಪಿಟಲೈಸೇಷನ್, ಓವರ್ ಕ್ಯಾಪಿಟಲೈಸೇಷನ್, ಹೆಂಗೆ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಿಗೆ ಆಗ್ತದೆ, ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆದಾಗ ಏನು ಮಾಡಬೇಕು, ಹೆಚ್ಚಿಗೆ ಆದಾಗ ಏನು ಮಾಡಬೇಕು. ಸೊ ಆಲ್ ದಿಸ್ ವಿ ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಮಾಡ್ಯೂಲ್. ಸೊ ಅದನ್ನೆಲ್ಲ ಆ್ಯಕ್ಟಿವಿಟೀಸ್ ಯಾರು ಮಾಡಬೇಕಾಗ್ತದೆ, ಫೈನಾನ್ಷಿಯಲ್ ಮ್ಯಾನೇಜರ್ ಮಾಡಬೇಕಾಗ್ತದೆ. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮಾಡೋದು, ರಿಟರ್ನ್ಸ್ ಟು ಶೇರ್ ಹೋಲ್ಡರ್ಸನ್ನು ಹೆಚ್ಚಿಗೆ ಮಾಡೋದು, ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಫೈನಾನ್ಷಿಯಲ್ ಮ್ಯಾನೇಜರ್. ನೆಕ್ಸ್ಟ್ ಒನ್, ಅದರ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಸ್ಟೇಕ್ ಹೋಲ್ಡರ್ಸ್. ಸ್ಟೇಕ್ ಹೋಲ್ಡರ್ಸ್ ಅಂದರೆ ಕಂಪನಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಪಾರ್ಟೀಸ್, ರೈಟ್. ಸೊ ಇಲ್ಲಿ ನಮಗೆ ಶೇರ್ ಹೋಲ್ಡರ್ಸ್ ಬರ್ತಾರೆ, ಕಸ್ಟಮರ್ಸ್ ಬರ್ತಾರೆ, ಕ್ರೆಡಿಟರ್ಸ್ ಬರ್ತಾರೆ, ಎಂಪ್ಲಾಯೀಸ್ ಬರ್ತಾರೆ, ಜನರಲ್ ಪಬ್ಲಿಕ್ ಬರ್ತದೆ, ಆಮೇಲೆ ಗವರ್ಮೆಂಟ್ ಬರ್ತದೆ. ಸೊ ಇವ್ರಿಗೆಲ್ಲರ ಪ್ರತಿಯಾಗಿಯೂ ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವೆ, ರೈಟ್. ಸೊ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಯಾವುದಂತ ನಾವು ಒಂದೊಂದಾಗಿ ನೋಡ್ಕೊತ ಹೋಗೋಣ. ಸೊ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಈಸ್ ಟುವರ್ಡ್ಸ್ ಶೇರ್ ಹೋಲ್ಡರ್ಸ್. ದಟ್ ಈಸ್, shareholders, they are also called as owners of a company. So first responsibility is to pay fair rate of dividend that will reward the shareholders for the risk who provides the capital. So first responsibility ಏನಾಗಿರ್ತದೆ ಅಂತಂದರೆ, ಶೇರ್ ಹೋಲ್ಡರ್ಸ್ಗೆ ಒಂದು ಫೇರ್ ರೇಟ್ ಆಫ್ ರಿಟರ್ನ್ಸನ್ನು ಕೊಡಬೇಕು. ಫೇರ್ ರೇಟ್ ಆಫ್ ರಿಟರ್ನ್ಸ್ ಶೇರ್ ಹೋಲ್ಡರ್ಸ್ಗೆ ಯಾವ ಥರದ ಕೊಡ್ತೀವಿ ನಾವು, ಡಿವಿಡೆಂಡ್ ರೂಪದಲ್ಲಿ ಕೊಡ್ತೀವಿ. ತಮ್ಮ ಹಣವನ್ನು ಕಂಪನಿಗೆ ಪ್ರೊವೈಡ್ ಮಾಡ್ಯಾರ, ರೈಟ್. ಸೊ ತಮ್ಮ ಹಣವನ್ನು ಕಂಪನಿಗೆ ಒಂದು ಸಾಲದ ರೂಪದಲ್ಲಿ ಅಥವಾ ಒಂದು ಶೇರ್ಸ್ ರೂಪದಲ್ಲಿ, ಒಂದು ಭಾಗದ ರೂಪದಲ್ಲಿ, ಅವರು ಬಂಡವಾಳದ ಭಾಗದ ರೂಪದಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಆ ಇನ್ವೆಸ್ಟ್ಮೆಂಟಿಗೆ ನಾವೇನು ಮಾಡಬೇಕಾಗ್ತದೆ, ಒಂದು ಡಿವಿಡೆಂಡ್ ರೂಪದಲ್ಲಿ ಅವರಿಗೆ ಹಣವನ್ನು ರಿಟರ್ನ್ಸ್ ಆಗಿ ಕೊಡಬೇಕಾಗ್ತದೆ, ರೈಟ್. ಸೆಕೆಂಡ್ ಒನ್ ಇಸ್ ಟು ಅಶ್ಯೂರ್ ಪ್ರಾಂಪ್ಟ್ ಆ್ಯಂಡ್ ರೆಗ್ಯುಲರ್ ಪೇಮೆಂಟ್ ಆಫ್ ಡಿವಿಡೆಂಟ್. ಪ್ರಾಂಪ್ಟ್ ಆ್ಯಂಡ್ ರೆಗ್ಯುಲರ್, ಪ್ರಾಂಪ್ಟ್ ಅಂದರೆ ಆನ್ ಟೈಮ್ ಕೊಡಬೇಕಾಗ್ತದೆ. ರೆಗ್ಯುಲರ್ ಅಂದರೆ ಎವ್ರಿ ಇಯರ್, ರೈಟ್. ಸೊ 1 ವರ್ಷ ಕೊಟ್ಟು 4 ವರ್ಷ ಬಿಟ್ಟರೆ ದಟ್ ಈಸ್ ನಾಟ್ ಕಾಲ್ಡ್ ರೆಗ್ಯುಲಾರಿಟಿ. ಸೊ ಯು ಹ್ಯಾವ್ ಟು ಗಿವ್ ಇಟ್ ಎವ್ರಿ ಇಯರ್ ಪ್ರಾಂಪ್ಟ್ಲಿ, ಆನ್ ಟೈಮ್ ನಾವು ಪೇಮೆಂಟನ್ನು ಮಾಡಬೇಕಾಗ್ತದೆ. ಯಾವ ಪೇಮೆಂಟನ್ನು, ಡಿವಿಡೆಂಡ್ ಪೇಮೆಂಟನ್ನು ಮಾಡಬೇಕಾಗ್ತದೆ. ದ್ಯಾಟ್ ಈಸ್ ಆಲ್ಸೋ one of the responsibility. Third one is to increase or maintain the goodwill of an enterprise, right. So increase or maintain the goodwill ಹೆಂಗೆ ಮೇಂಟೈನ್ ಆಗ್ತದೆ, ಸುನಾಮ, ಕಂಪನಿಯ ಸುನಾಮ ಹೆಂಗೆ ಮೇಂಟೈನ್ ಆಗ್ತದೆ ಅಂದರೆ, ನಾವು ಡಿವಿಡೆಂಡ್ಸ್ ಕರೆಕ್ಟಾಗಿ ಕೊಡಾಕತ್ತೀವಿ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಕರೆಕ್ಟಾಗಿತ್ತು, ಕಂಪನಿ ಎಲ್ಲ ತನ್ನ ಫೈನಾನ್ಷಿಯಲ್ ಡಿಸಿಷನ್ಸನ್ನು ಕರೆಕ್ಟಾಗಿ ತೊಗೊಳಕತ್ತದ, ಯಾವುದೇ ರೀತಿಯಾಗಿ ನಾವು ಮೋಸ ಮಾಡಾಕತ್ತಿಲ್ಲ, ಅಥವಾ ಯಾವುದೇ ರೀತಿಯಾಗಿ ನಾವು ಕಸ್ಟಮರ್ಸ್ಗೆ ಯಾವುದೇ ಮೋಸವನ್ನು ಮಾಡಾಕತ್ತಿಲ್ಲ, ಕ್ರೆಡಿಟರ್ಸ್ಗೆ ಯಾವುದೇ ಮೋಸವನ್ನು ಮಾಡಾಕತ್ತಿಲ್ಲ ಅಂತೇಳಿ ಮಾರ್ಕೆಟ್ನಲ್ಲಿ ಒಂದು ಪ್ರೆಸ್ಟೀಜ್ ಬೆಳೀತು ಅಂತಂದರೆ, ಅದರಿಂದ ಏನಾಗ್ತದೆ, ಕಂಪನಿಯ ಗುಡ್ವಿಲ್ ಕೂಡ ಇನ್ಕ್ರೀಸ್ ಆಗ್ತದೆ. ನೆಕ್ಸ್ಟ್ ಒನ್, to protect the solvency of business, right. ಸೊ ಬಿಸ್ನೆಸ್ಸಿನ ಉಳಿವಿಕೆಯನ್ನು ಪ್ರೊಟೆಕ್ಟ್ ಮಾಡುವಂಥದ್ದು, ರೈಟ್. ಸೊ ಅದರ್ವೈಸ್ ಏನಾಗ್ತದೆ, ಸಪೋಸಿಂಗ್ಲಿ ದಿವಾಳಿ ಆಗಬಹುದು, ಬಿಸ್ನೆಸ್ ಲಾಸನ್ನು ಫೇಸ್ ಮಾಡ್ಬೋದು. ಸೊ ಇವೆಲ್ಲ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂತಂದರೆ ಫೈನಾನ್ಷಿಯಲ್ ಮ್ಯಾನೇಜರ್ ಏನು ಮಾಡಬೇಕು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ನೀಟ್ ಆ್ಯಂಡ್ ಕ್ಲಿಯರ್ ಆಗಿ, ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟಾಗಿ ಮಾಡಬೇಕಾಗ್ತದೆ, ರೈಟ್. ನೆಕ್ಸ್ಟ್ ಒನ್, ಟು ಪ್ರೊಟೆಕ್ಟ್ ದಿ ಮ್ಯಾನೇಜರಲ್ ರೈಟ್ಸ್ ಆಫ್ ದಿ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಒಂದು ರೈಟ್ಸನ್ನು, ಒಂದು ಹಕ್ಕುಗಳನ್ನು ಕೂಡ ಪ್ರೊಟೆಕ್ಟ್ ಮಾಡಬೇಕಾಗ್ತದೆ. ಶೇರ್ ಹೋಲ್ಡರ್ಸ್ ಹಕ್ಕುಗಳು ಏನು ಅಂತಂದರೆ, ಫಸ್ಟ್ ಒನ್, ವೋಟಿಂಗ್ ರೈಟ್ಸ್ ಇರ್ತದೆ ಅವ್ರಿಗೆ, ಅವ್ರು ಯಾವುದೇ ಡಿಸಿಷನಲ್ಲಿ ಅವ್ರ ವೋಟಿಂಗ್ ರೈಟ್ಸ್ ಇರ್ತದೆ. ನೆಕ್ಸ್ಟ್ ಒನ್, ಅವರಿಗೆ ಎಲ್ಲ
ಕಂಪನಿಯ ಪರ್ಫಾರ್ಮೆನ್ಸ್ ಬಗ್ಗೆ ಅವ್ರು ತಿಳ್ಕೊಳ್ಳುವಂಥ ಒಂದು ಹಕ್ಕು ಕೂಡ ಅವ್ರಿಗೆ ಇರ್ತದೆ. ಕಂಪನಿ ಹೆಂಗೆ ಪರ್ಫಾರ್ಮ್ ಮಾಡಾಕತ್ತದ, ಪ್ರಾಫಿಟ್ಸ್ ಮಾಡಾಕತ್ತದೋ, ಲಾಸ್ ಮಾಡಾಕತ್ತದೋ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಾಕತ್ತದ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಾಕತ್ತದ, ಇದರದ್ದೆಲ್ಲ ತಿಳ್ಕೊಳ್ಳುವಂಥ ಒಂದು ಹಕ್ಕು ಕೂಡ ಶೇರ್ ಹೋಲ್ಡರ್ಸ್ಗಿರ್ತದೆ. ಸೊ ಈ ಹಕ್ಕುಗಳನ್ನು ಒಂದು ಸಂರಕ್ಷಣೆ ಮಾಡುವುದು ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ ಜವಾಬ್ದಾರಿಯಾಗಿರ್ತದೆ. ನೆಕ್ಸ್ಟ್ ಒನ್, ಟು ಮೇಂಟೈನ್ ದಿ ಫೈನಾನ್ಷಿಯಲ್ ಹೆಲ್ತ್ ಆಫ್ ದಿ ಎಂಟರ್ಪ್ರೈಸ್. ಅಂದರೆ ಒಂದು ಹಣಕಾಸಿನ ನಿರ್ವಹಣೆ ಕರೆಕ್ಟಾಗಿ ಆಗಕತ್ತದಂತ ಅನ್ನೋದನ್ನು ಎನ್ಶ್ಯೂರ್ ಮಾಡ್ಕೊಳ್ಳೋದು, ಖಾತ್ರಿ ಮಾಡ್ಕೊಳ್ಳೋದು ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ದೊಂದು ಜವಾಬ್ದಾರಿಯಾಗಿರ್ತದೆ. ರೈಟ್. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಹಣಕಾಸಿನ ನಿರ್ವಹಣೆಯಲ್ಲಿ ಯಾವುದೇ ಅಡೆತಡೆಗಳಿಲ್ಲ ಅಂತ ಅನ್ನೋದನ್ನು ಖಾತ್ರಿ ಮಾಡ್ಕೋಬೇಕಾಗ್ತದೆ. ಆವಾಗ ಮಾತ್ರ ಕಂಪನಿ ಗ್ರೋ ಆಗಕ್ಕೆ ಸಾಧ್ಯ ಆಗ್ತದೆ. ಕಂಪನಿ ಗ್ರೋ ಆಯಿತು ಅಂತಂದರೆ ಅದರ ಶೇರ್ ಹೋಲ್ಡರ್ಸ್ ಹೂ ಆರ್ ದ ಓನರ್ಸ್ ಆಫ್ ದ ಕಂಪನಿ, ಅವ್ರು ಅದನ್ನು ರೈಟ್ಸನ್ನು ಎಂಜಾಯ್ ಮಾಡ್ತಾರೆ, ಅವ್ರು ಅದನ್ನು ರಿಟರ್ನ್ಸನ್ನು ಎಂಜಾಯ್ ಮಾಡುವಂಥ ಒಂದು ಸಾಧ್ಯತೆ ಇದೆ. ರೈಟ್. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಎಂಪ್ಲಾಯೀಸ್. ಯಾವ್ಯಾವ ರೆಸ್ಪಾನ್ಸಿಬಿಲಿಟೀಸ್ ಫೈನಾನ್ಷಿಯಲ್ ಮ್ಯಾನೇಜರ್ದಿರ್ತದೆ? ಫಸ್ಟ್ ಇಸ್ ಟು ಮೇಕ್ ರೆಗ್ಯುಲರ್ ಆ್ಯಂಡ್ ಫೇರ್ ವೇಜಸ್ ಆ್ಯಂಡ್ ಸ್ಯಾಲರೀಸ್ ಟು ದ ಎಂಪ್ಲಾಯೀಸ್. ಸೊ ನಾವು ಹೆಂಗೆ ಶೇರ್ ಹೋಲ್ಡರ್ಸಿಗೆ ರೆಗ್ಯುಲರ್ ಆ್ಯಂಡ್ ಪ್ರಾಂಪ್ಟ್ ಪೇಮೆಂಟ್ ಆಫ್ ಡಿವಿಡೆಂಡ್ ಮಾಡ್ತೀವೋ, ಅದೇ ರೀತಿ ಕಂಪನಿಯ ಸಿಬ್ಬಂದಿ ವರ್ಗಕ್ಕೆ ನಾವು ಸ್ಯಾಲರೀಸನ್ನು ಕರೆಕ್ಟ್ ಟೈಮಿಗೆ ಕೊಡಾಕತ್ತೀವಿ, ಅವ್ರ ಸಂಬಳವನ್ನು ಕರೆಕ್ಟ್ ಟೈಮಿಗೆ ಕೊಡಾಕತ್ತೀವಿ, ಅವ್ರ ವೇಜಸನ್ನು ಕರೆಕ್ಟ್ ಟೈಮಿಗೆ ಕೊಡಾಕತ್ತೀವಿ ಅನ್ನೋದನ್ನು ಖಾತ್ರಿಪಡಿಸ್ಕೋಬೇಕಾಗ್ತದೆ. ನೆಕ್ಸ್ಟ್ ಒನ್, ಟು ಇಂಟ್ರಡ್ಯೂಸ್ ದ ಇನ್ಸೆಂಟಿವ್ ಸ್ಕೀಮ್ಸ್ ಫಾರ್ ಎಂಪ್ಲಾಯೀಸ್. ಇನ್ಸೆಂಟಿವ್ ಸ್ಕೀಮ್ಸ್ ಅಂದರೆ ಎನಿ ಅಡಿಷ್ನಲ್ ಮಾನಿಟರಿ ಪೇಮೆಂಟ್ ಅಂತ ಅನ್ಬೋದು. ರೈಟ್. ಅವ್ರು ವರ್ಕ್ ಮಾಡಿದ್ದಕ್ಕೆ ಎನಿ ಅಡಿಷ್ನಲ್ ಮಾನಿಟರಿ ಪೇಮೆಂಟ್. ಈಗ ಫಾರ್ ಎಕ್ಸಾಂಪಲ್ ನಾವು ಬೋನಸ್ ಕೊಡ್ತೀವಿ, ಓವರ್ ಟೈಮ್ ಕೊಡ್ತೀವಿ, ಕಮಿಷನ್ ಕೊಡ್ತೀವಿ. ರೈಟ್. ಸೊ ಇವೆಲ್ಲ ಏನಿದು, ಆಲ್ ದೀಸ್ ಆರ್ ಇನ್ಸೆಂಟಿವ್ ಸ್ಕೀಮ್ಸ್ ಫಾರ್ ದಿ ಎಂಪ್ಲಾಯೀಸ್. ಒಂದು ಫೈನಾನ್ಷಿಯಲ್ ಇನ್ಸೆಂಟಿವ್ ಕೊಟ್ಟಾಗ ಯಾವುದೇ ರೀತಿಯಲ್ಲಿರ್ಬೋದು, ಅವರಿಗೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಏನು ಕೊಡ್ತೀವಿ ನಾವು, ಫೈನಾನ್ಷಿಯಲ್ ರಿಟರ್ನ್ಸ್, ಶೇರ್ಸ್ ಕೊಡ್ತೀವಿ ಅವ್ರಿಗೆ, ಕಂಪನಿ ಶೇರ್ಸನ್ನು ಫೈನಾನ್ಷಿಯಲ್ ರಿಟರ್ನ್ಸಾಗಿ ಕೊಡ್ತೀವಿ. ಸೊ ದ್ಯಾಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಇನ್ಸೆಂಟಿವ್. ರೈಟ್. ಸೊ ಯಾವುದೇ ರೀತಿಯಲ್ಲಿ ನಾವು ಹೆಚ್ಚಿಗೆ ಫೈನಾನ್ಷಿಯಲ್ ಇನ್ಸೆಂಟಿವ್ ಕೊಟ್ಟಾಗ ಅದರ ಮೇಲೆ ಕೂಡ ಅದನ್ನು ಇಂಟ್ರಡ್ಯೂಸ್ ಮಾಡೋದು ಅಥವಾ ಅದನ್ನು ರೆಗ್ಯುಲರ್ ಆಗಿ ಅದನ್ನು ಮಾನಿಟರ್ ಮಾಡೋದು ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಥರ್ಡ್ ಒನ್, ಟು ಕ್ರಿಯೇಟ್ ಫೇವ್ರೇಬಲ್ ವರ್ಕಿಂಗ್ ಕಂಡೀಷನ್ಸ್. ಎಸ್, ಒಂದು ಆರ್ಗನೈಸೇಷನ್ ವರ್ಕಿಂಗ್ ಕಂಡೀಷನ್ಸ್ ಏನಿದೆ ಅದು ಫೇವರೇಬಲ್ ಆಗಿದೆ, ಅಂದರೆ ಅದು ಸಹಾಯಕಾರಿಯಾಗಿದೆ. ರೈಟ್. ಒಂದು ಎಂಪ್ಲಾಯಿಗೆ ವರ್ಕ್ ಮಾಡುವಂಥ ಒಂದು ಸೂಕ್ತವಾದಂಥ ಒಂದು ಪರಿಸರವನ್ನು ನೀವು ಒದಗಿಸಬೇಕಾಗ್ತದೆ. ಈಗ ಸಪೋಸಿಂಗ್ಲಿ ಮಾಡಬೇಕು, ಸ್ಯಾನಿಟೈಸೇಷನ್ ಅಥವಾ ಸ್ಯಾನಿಟೈಸೇಷನ್ ಯೂಸ್ ಮಾಡಬೇಕು ಅಥವಾ ಸ್ಯಾನಿಟೈಸೇಷನನ್ನು ಮೇಂಟೈನ್ ಮಾಡಬೇಕು, ಸ್ಯಾನಿಟೈಸರನ್ನು ಯೂಸ್ ಮಾಡಬೇಕು. ಸೊ ಇವೆಲ್ಲ ಏನು ಸೇಫ್ಟಿ ಇಕ್ವಿಪ್ಮೆಂಟ್ಸ್, ಸೇಫ್ಟಿ ಮೆಷರ್ಸ್ ಇವನ್ನೆಲ್ಲ ಫಾಲೋ ಮಾಡಬೇಕು. ರೈಟ್. ಸಪೋಸಿಂಗ್ಲಿ ಫೈರ್ ಸೇಫ್ಟಿ ಮಾಡೋದು ಅಥವಾ ಸ್ಲಿಪ್ಪರಿ ಇತ್ತು ಫ್ಲೋರ್ ಕ್ಲೀನ್ ಮಾಡಿಸೋದು, ಇದೆಲ್ಲ ಏನಿದು ಸೇಫ್ ವರ್ಕಿಂಗ್ ಕಂಡೀಷನ್ಸನ್ನು ಪ್ರೊವೈಡ್ ಮಾಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಯಾರ್ದಿರ್ತದೆ, ಫೈನಾನ್ಷಿಯಲ್ ಮ್ಯಾನೇಜರ್ದು ಇರ್ತದೆ. ನೆಕ್ಸ್ಟ್ ಒನ್, ಟು ಟೇಕ್ ನೆಸಸರಿ ಸ್ಟೆಪ್ಸ್ ಟು ಇನ್ಕ್ರೀಸ್ ದ ಮೊರಾಲ್ ಆಫ್ ಇಟ್ಸ್ ಎಂಪ್ಲಾಯೀಸ್. ಮೊರಾಲ್ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅಂತ ಹೇಳ್ಬೋದು, ಒಂದು ಕಮಿಟ್ಮೆಂಟ್, ಒಂದು ಎಂಪ್ಲಾಯಿ ಕಮಿಟ್ಮೆಂಟ್ ಟುವರ್ಡ್ಸ್ ದಿ ಆರ್ಗನೈಸೇಷನ್. ಒಂದು ಸ್ಟಾಫ್ ಮೆಂಬರ್ ಅಥವಾ ಒಬ್ಬ ಕರ್ಮಚಾರಿ ಕಂಪನಿಗೆ ಎಷ್ಟು ಕಮಿಟೆಡ್ ಆಗ್ಯದನ. ರೈಟ್. ಸೊ ಅದನ್ನು ಹೆಂಗೆ ಹೆಚ್ಚಿಗೆ ಮಾಡಬೇಕು, ಅಪ್ಲಿಕೇಶನನ್ನು ಹೆಂಗೆ ಹೆಚ್ಚಿಗೆ ಮಾಡಬೇಕು, ಅವನಿಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗೆ ಮಾಡಬೇಕು, ಇದರದ್ದು ಕೂಡ ಸಾಕಷ್ಟು ಅವರು ಸೂಕ್ತ ಸ್ಟೆಪ್ಸ್ಗಳನ್ನು ತೊಗೋಬೇಕಾಗ್ತದೆ, ನೆಸಸರಿ ಮೆಷರ್ಸನ್ನು ತೊಗೋಬೇಕಾಗ್ತದೆ. ರೈಟ್. ಸೊ ಇದು ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಲಾಸ್ಟ್ ಒನ್, ಟು ಕ್ರಿಯೇಟ್ ಪ್ರಾಪರ್ ಕೋಆಪ್ರೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಬಿಟ್ವೀನ್ ವರ್ಕರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಓಕೆ. ಸೊ ನಾವೀಗ ಸಪೋಸಿಂಗ್ಲಿ ಒಂದು ಕಂಪನಿಯ ಹಿಸ್ಟ್ರಿ ತೊಗೊಂಡಾಗ ಬಹಳಷ್ಟು ಸಲ ಕಂಪನಿಯ ಮ್ಯಾನೇಜ್ಮೆಂಟ್ ಮತ್ತು ವರ್ಕರ್ಸ್ ನಡುವೆ ಏನಾದರೂ ಡಿಸ್ಟರ್ಬೆನ್ಸ್ ಬಂದಾಗ ಅಥವಾ ಏನಾದರೂ
ಡಿಸ್ಪ್ಯೂಟ್ಸ್ ಬಂದಾಗ, ಏನಾದರೂ ಜಗಳ ಬಂದಾಗ ಅದು ಎದರ್ ರಿಲೇಟೆಡ್ ಇರ್ತದಂದರೆ ಅದು ಸ್ಯಾಲರಿ ರಿಲೇಟೆಡ್ ಇರ್ತದೆ. 70% ಆಫ್ ಡಿಸ್ಪ್ಯೂಟ್ಸ್ ರೈಟ್ ಅವು ಎದರ್ ರಿಲೇಟೆಡ್ ಇರ್ತದಂದ್ರೆ ಸ್ಯಾಲರಿ ಕೋಆಪ್ರೇಷನ್ ಅದ, ಇಬ್ಬರ ನಡು ಸಹಕಾರ ಅದ, ಒಂದು ಕೋಆರ್ಡಿನೇಷನ್ ಅದ, ವರ್ಕರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ನಡು ಒಂದು ಕೋಆಪ್ರೇಷನ್ ಅಂದು ಒಂದು ಕೋಆರ್ಡಿನೇಷನ್ ಅದ ಅನ್ನೋದನ್ನು ಖಾತ್ರಿ ಮಾಡ್ಕೋಬೇಕಾಗ್ತದೆ ರೈಟ್. ಸೊ ದೀಸ್ ಆರ್ ದ ಡಿಫ್ರೆಂಟ್ responsibilities of a financial manager towards the employees of an organization. Okay, next one, towards customers. Towards customers ಯಾವ್ಯಾವ responsibilities ಇರ್ತದ. First one is to supply the good quality of products at reasonable price. Very important. ಇದನ್ನು ಅವ್ರೇನು ಮಾಡಬೇಕಾಗ್ತದೆ, ಅವರು ಡೈರೆಕ್ಟ್ಲಿ ಮಾಡಲಿಲ್ಲ ಅಂದ್ರೂ, ಒಬ್ಬ ಫೈನಾನ್ಷಿಯಲ್ ಮ್ಯಾನೇಜರ್ ಡೈರೆಕ್ಟ್ಲಿ ಮಾಡಲಿಲ್ಲ ಅಂದ್ರೂ ಒಂದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗೆ ಕೋಆರ್ಡಿನೇಟ್ ಮಾಡಿಕೊಂಡು, ಒಂದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಸಹಕಾರ ಮಾಡಿಕೊಂಡು ಇದನ್ನು ಎನ್ಶ್ಯೂರ್ ಮಾಡ್ಕೋಬೇಕಾಗ್ತದೆ. ಟು ಸಪ್ಲೈ ದಿ ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಅಟ್ ರೀಸನೇಬಲ್ ಪ್ರೈಸ್. ಅವ್ರಿಗೆ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಒಂದು ಸೂಕ್ತ ಬೆಲೆಯಲ್ಲಿ ಸಪ್ಲೈ ಮಾಡಬೇಕು. ಅದು ಯಾವಾಗ ಸಾಧ್ಯ ಅದ ಅಂತಂದರೆ, ಸಪೋಸಿಂಗ್ಲಿ ನಿಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ನೀವು ಕಂಟ್ರೋಲ್ ಮಾಡಿದಾಗ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಂಗೆ ಕಂಟ್ರೋಲ್ ಮಾಡ್ತೀವಿ, ಕಾಸ್ಟ್ಸನ್ನು ಕಂಟ್ರೋಲ್ ಮಾಡೋದು. ಕಾಸ್ಟ್ಸನ್ನು ಕಂಟ್ರೋಲ್ ಮಾಡೋದು ಅಂತಂದ್ರೆ ಏನು, ನಾವು ನಮ್ಮ ಎಕ್ಸ್ಪೆನ್ಸಸ್ಸನ್ನು ಕಂಟ್ರೋಲ್ ಮಾಡಾಕತ್ತೀವಿ. ಅಗೇನ್ ಇಟ್ ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಅದಕ್ಕೆ ನಾನು ಏನಂತ ಹೇಳಿದೆ, ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳು ಕೋಆಪ್ರೇಟ್ ಆ್ಯಂಡ್ ಕೋಆರ್ಡಿನೇಟ್ ಮಾಡ್ಕೊಂಡಾಗ ಮಾತ್ರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸಿ ಆಗ್ತದೆ. ಓಕೆ, ಸೊ ಕಾಸ್ಟನ್ನು ಕಂಟ್ರೋಲ್ ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗ್ತದೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆದಾಗ ಸೇಲ್ಸ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಕಡಿಮೆ ಆಗ್ತದೆ. ಆವಾಗ ನಾವೇನು ಎನ್ಶೋರ್ ಮಾಡ್ಕೋಬಹುದು, ಕ್ವಾಲಿಟಿ ಪ್ರಾಡಕ್ಟನ್ನು ಕಸ್ಟಮರ್ಸ್ ಇಂಟ್ರೆಸ್ಟ್ಸನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಅಂದರೆ ಕಸ್ಟಮರ್ಸ್ ಬೇಕು ಬೇಡಗಳನ್ನು ಅರ್ಥ ಮಾಡ್ಕೊಳ್ಳೋದು, ಅವ್ರ ಡಿಮ್ಯಾಂಡ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದು, ಅವ್ರ ಬಯಕೆಗಳನ್ನು ಅರ್ಥ ಮಾಡ್ಕೊಳ್ಳೋದು ರೈಟ್. ಅದರ ತಕ್ಕಂಗೆ ಹೊಸ ಪ್ರಾಡಕ್ಟ್ಸ್ಗಳನ್ನು ತಯಾರಿಸ್ಲಿಕ್ಕೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಹಣವನ್ನು ತೊಡಗಿಸುವುದು, ಅಲ್ಲಿ ಫೈನಾನ್ಸನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡುವುದು. ಸೊ ಇದು ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ನೆಕ್ಸ್ಟ್ ಒನ್, ಟು ಸಪ್ಲೈ ದಿ ಗೂಡ್ಸ್ ಆನ್ ಕ್ರೆಡಿಟ್ ರೈಟ್. ಸೊ ನಿಯರ್ಲಿ 70% ಆಫ್ ಸೇಲ್ಸ್ ಆಫ್ ಎನಿ ಕಂಪನಿ ರೈಟ್, ಸೇಲ್ಸ್ 100% ಸೇಲ್ಸ್ ತೊಗೊಂಡಾಗ ನಿಯರ್ಲಿ 70% ಆಫ್ ಸೇಲ್ಸ್ ಎದ್ರ ಮೇಲೆ ಆಗ್ತದೆ ಅಂತಂದರೆ ಇಟ್ ಹ್ಯಾಪನ್ಸ್ ಆನ್ ಕ್ರೆಡಿಟ್ ಬೇಸಸ್ ರೈಟ್. ಸೊ ಆ ಟೈಮಲ್ಲಿ ಅದು ಕೂಡ ಆ ಗೂಡ್ಸನ್ನು ಕ್ರೆಡಿಟ್ ಮೇಲೆ ಸಪ್ಲೈ ಮಾಡೋದು ಅಥವಾ ಸೆಲ್ ಮಾಡೋದು, ಅದನ್ನು ಆಮೇಲೆ ಕರೆಕ್ಟ್ ಮಾಡ್ಕೊಳ್ಳೋದು, ಅದನ್ನು ಬಿಡೋಕ್ಕೆ ಬರೋಂಗಿಲ್ಲ, ಡೆಟರ್ಸ್ ಕಡೆಯಿಂದ ಆ ಹಣವನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ನೆಕ್ಸ್ಟ್ ಒನ್, ಟು ಇಂಟ್ರಡ್ಯೂಸ್ ದಿ ಪ್ರೈಸಸ್, ಗಿಫ್ಟ್ಸ್ ಎಟ್ಸೆಟ್ರಾ ಫಾರ್ ಇನ್ಕ್ರೀಸಿಂಗ್ ದಿ ಸೇಲ್ಸ್. ಓಕೆ, ಸೊ ನಾವೇನು ಮಾಡ್ತೀವಿ, ಅದಕ್ಕೆ ಪ್ರವರ್ಧನ ಚಟುವಟಿಕೆ ಅಂತ ಕರಿತೀವಿ. ನಿಮ್ಗೆ ನೆನಪಿರಬೇಕು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಪ್ರಮೋಷನ್ ಅಂತ ಕರಿತೀವಿ ರೈಟ್. ಸೇಲ್ಸನ್ನು ಹೆಚ್ಚಿಗೆ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ಗಿಫ್ಟ್ಸನ್ನು ಕೊಡೋದು, ಪ್ರೈಸಸನ್ನು ಕೊಡುವುದು ಅಥವಾ ಪ್ರೈಸ್ ಆಫ್ಸನ್ನು ಕೊಡೋದು, ಇಂಥದ್ದೆಲ್ಲ ಮಾಡ್ತೀವಿ. ಸೊ ಅದಕ್ಕೆಲ್ಲ ಹಣ ಎಲ್ಲಿಂದ ಬರ್ತದೆ, ಯಾರದನ್ನು ಒದಗಿಸಬೇಕು, ಫೈನಾನ್ಷಿಯಲ್ ಮ್ಯಾನೇಜರ್ನೇ ಒದಗಿಸಬೇಕಾಗ್ತದೆ. ಸೊ ಇದನ್ನೆಲ್ಲ ಅದಕ್ಕೆಲ್ಲ ಒಂದು ಫಂಡ್ಸ್ ಮಾಡಿಕೊಂಡು, ಬಜೆಟ್ ಮಾಡಿಕೊಂಡು ಅದನ್ನು ಆ ಬಜೆಟನ್ನು ಅಲೋಕೇಟ್ ಮಾಡಬೇಕಾಗ್ತದೆ. ಈಗ ಸಪೋಸ್ ಒಂದು ಸೋಪ್ ಜೊತೆ ಒಂದು ಪೆನ್ ಕೊಡ್ತೀವಿ ರೈಟ್, ಆ ಪೆನ್ ಫ್ರೀಯಾಗಿ ಬರೋಂಗಿಲ್ಲಲ್ಲ. ಸೊ ಅಟ್ಲೀಸ್ಟ್ 2 ರೂಪೀಸ್ 3 ರೂಪೀಸ್ ಅಲೋಕೇಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಒನ್, to make necessary arrangement to collect more funds. Okay, so one of the important function or the responsibility of financial manager is necessary arrangements ಮಾಡ್ಕೋಬೇಕು, ಫಂಡ್ಸನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ರೈಟ್. ಅದು ಬೇರೆ ಬೇರೆ ಸೋರ್ಸಸ್ ಕಡೆಯಿಂದ ಅಥವಾ ಡೆಟರ್ಸ್ ಕಡೆಯಿಂದ, ಕ್ರೆಡಿಟರ್ಸ್ ಕಡೆಯಿಂದ, ಹೊರಗೆ ಬೇರೆ ಸೋರ್ಸಸ್ ಕಡೆಯಿಂದ ಫಂಡ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳೋಕೆ ಕೂಡ ಮಾಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ದು ಆಗಿರ್ತದೆ. ಓಕೆ, ಸೊ ದೀಸ್ ಆರ್ ದಿ
some of the functions towards some of the stakeholders. In the last class we will study, or in the next class, sorry, in the next class we will study about the different other stakeholders who are responsible, or to whom the financial manager is responsible. So please go through the video and ask for any questions if you have. Thank you.